ನನ್ನ ಹೆಸರು ವಿರೂಪಾಕ್ಷನಂತರಾವ್ ದೇಶಪಾಂಡೆ ಅಂತ, ಹಾರುಗಿರಿ, ಹಿಡ್ಕಲ್ ತಾಲೂಕಾ, ರಾಯಬಾಗ್ ಡಿಸ್ಟಿಕ್, ಬೆಲ್ಗಾಂ. ಇದು ನಮ್ಮದು ಟೋಟಲ್ಲು 10 ಎಕರೆ ಇದೆ. ನಾನು ಸ್ಟಾರ್ಟಿಂದೇ ಶ್ರೀನಾಥ್ ಸರ್ದವ್ರದ್ದು ಏನು ಗೈಡೆನ್ಸ್ ತೊಗೊಂಡು ಮಾಡ್ತೀವಿ. ಈಗ ನಿಮ್ಮದು ಶುಗರ್ ಕೇನ್ ಸ್ಪೆಷಲ್ ಕೊಟ್ಟಿವಿ, ಆಮೇಲೆ ಇನ್ನೊಂದು ಸ್ಲರಿ ಅಂತ ಅದಕ್ಕೆ ಕೊಟ್ಟಿವಿ. 5 ಲೀಟರ್ ಇದನ್ನು ಬ್ಯಾರಲಲ್ಲಿ ಹಾಕಿ 200 ಲೀಟ್ರ್ ಬ್ಯಾರಲಲ್ಲಿ ಹಾಕಿ 1 ಎಕರೆಗೆ 5 ಲೀಟ್ರ್ ಕೊಟ್ಟಿವಿ. ಇದಕ್ಕೆ 2 ಮಂತ್ಸ್ ಆಯಿತು. 2 ಮಂತ್ಸ್ ಗರ್ತ್ ಡಿಫ್ರೆನ್ಸ್ ಆಗಿದೆ. ಆಮೇಲೆ 3 ರಿಂದ 4 ಇಂಟರ್ನೋಡ್ಸು ಜಾಸ್ತಿ ಆಗಿದೆ. ಡಿಫ್ರೆನ್ಸು ಹೈಟ್ನಲ್ಲಿ ಡಿಫ್ರೆನ್ಸ್ ಇದೆ. ಕಲರು ಮೇನ್ ಅಂದರೆ ಕಲರು ಭಾಳ ಡಿಫ್ರೆನ್ಸ್ ಇದೆ. ಇದು ಗ್ರೀನಿಶ್, ನಿಮ್ಮದು ಶುಗರ್ ಕೇನ್ ಸ್ಪೆಷಲ್ ಹಾಕಿದ ಕೂಡಲೇ ಜಾಸ್ತಿ ಗ್ರೀನಿಶ್ ಬರ್ತದೆ. ಇನ್ನೊಂದು ಇಂಟರ್ನೋಡ್ಸು ಜಾಸ್ತಿ ದಪ್ಪ ಆಗ್ತದೆ, ಗರ್ತ್ ವೆಯ್ಟ್ ಜಾಸ್ತಿ ಬರ್ತದೆ ಅಂತಂದರೆ ಈಗ ಹಾರ್ವೆಸ್ಟಿಂಗ್ ಆದಮೇಲೆ ನೋಡ್ಬೇಕು. ಮಣ್ಣು ಪೂರ್ತಿ ಮೃದು ಆಗ್ತದೆ. ಆಮೇಲೆ ಕಸ ಕಂಟ್ರೋಲ್ ಮಾಡಬೇಕು. ಕಸ ಕಂಟ್ರೋಲ್ ಮಾಡಿದ್ರೆ ರಿಸಲ್ಟ್ ಇದೆ. ಈಗ ನಾನು 2 ತಿಂಗಳು ಕೊಟ್ಟ ಮೇಲೆ ಸುಮಾರು ಒಂದು 3-4 ಇಂಟರ್ನೋಡ್ಸು ಜಾಸ್ತಿ ಆಗಿದೆ. 1 2 3 4 5 6 7 8 9 10 11 12 13 14 15 16 17 18 19 20 22 ಆಗಿದೆ. ಇದು 22. ಲಾಸ್ಟ್ ಇಯರ್ 58 ಟನ್ಸ್ ಆಗಿದೆ. ನಾವು ಮಾತಾಡೋದು ಒಂದು 70 ಟನ್ಸ್ ತನಕ ಬರ್ಬೋದು ಅಂತದ. 1 ಎಕರ್ ಕರೆಕ್ಟ್ 1 ಎಕರ್ ಇದೆ. ಇದು ಉತ್ತಮ ಅನ್ನಿಸ್ತದೆ. ಬಿಟ್ಟ ಮೇಲೆ ಒಂದು 100% ಜಾಸ್ತಿ ಇದಾಗಿದೆ. pH ಲೆವೆಲು ಜಾಸ್ತಿ ಆಗಿದೆ. ನಮ್ಮದು ಇದು 4.5 ಇತ್ತು, 6.5ವರೆಗೆ ಬಂದದ್ದು. ನಾವು ಸ್ಟಾರ್ಟಿಗೆ ಹಾಕಬೇಕಾಗಿತ್ತು, ನಮಗೆ ಕಾಂಟ್ಯಾಕ್ಟ್ ಆಗಿಲ್ಲ ಅವ್ರದ್ದು. ಈಗ ಕಾಂಟ್ಯಾಕ್ಟ್ ಆಗಿದೆ. ಇನ್ನೊಂದು ತೋಟ ಇದೆ, ಅಲ್ಲೇ ಆ ತೋಟಕ್ಕೆ ಅಪ್ಲೈ ಮಾಡೀವಿ. ಅದು ಹೇಳ್ಬೋದು ರಿಸಲ್ಟ್. ಬೇರೆ ರೈತರಿಗೆ ಇದು ಯೂಸ್ ಮಾಡಿದ್ರೆ ಅಡ್ಡಿ ಇಲ್ಲ. ಒಂದು ಸಲ ಟ್ರೈ ಮಾಡಿ ನೋಡಿರಿ. ನಿಮ್ಗೆ ಡಿಫ್ರೆನ್ಸ್ ಗೊತ್ತಾತಂದ್ರೆ ನೀವೇ ಕಂಟಿನ್ಯೂ ಮಾಡ್ತೀರಿ ಅಂತ ಹೇಳ್ಬೋದು.